Hello students, today let me go ahead with yet another important element that is so called as special relationship. ಸೊ ಕನ್ನಡದಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ನಾವು ಇದಕ್ಕೆ ಏನು ಕರಿತೀವಿ, ವಿಶೇಷವಾಗಿರ್ತಕ್ಕಂಥ ಸಂಬಂಧ ಅಂತ ಕರಿತೀವಿ. ಯಾರ ಮಧ್ಯೆ ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕನ ಮಧ್ಯೆ. ಸೊ ಇಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದರೆ, ವಿಶೇಷ ಸಂಬಂಧ ಅಂತಂದರೆ ಏನು? ವಿಶೇಷ ಸಂಬಂಧ ಅಂತಂದರೆ ವಿಶೇಷ ಹೊಣೆಗಾರಿಕೆಗಳು ಮತ್ತು ಹಕ್ಕುಗಳು ಯಾರ ಮಧ್ಯೆ? ಬ್ಯಾಂಕರ್ ಮತ್ತು ಬ್ಯಾಂಕಿನ ಗ್ರಾಹಕರ ಮಧ್ಯೆ. ಯಾಕಂತಂದರೆ ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಹೊಣೆಗಾರಿಕೆ ಮತ್ತು ಹಕ್ಕುಗಳು ಯಾವುದರಿಂದ ಉದ್ಭವ ಆಗ್ತಾವ ಅಂತಂದರೆ, ಸಾಲಗಾರ ಮತ್ತು ಸಾಲಿಗ ಅಂತಕ್ಕಂಥ ಒಂದು ಸಂಬಂಧದಿಂದ ಉದ್ಭವ ಆಗ್ತವೆ. ಸೊ ಆ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ವಿಶೇಷ ಹೊಣೆಗಾರಿಕೆ ಮತ್ತು ಹಕ್ಕುಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ಈ ಒಂದು ಎಲಿಮೆಂಟ್ನಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಹಂಗಿತ್ತಂದರೆ ಅತಿ ಮುಖ್ಯವಾಗಿ ವಿಶೇಷ ಹೊಣೆಗಾರಿಕೆ ಮತ್ತು ಹಕ್ಕುಗಳು ಅಂತಂದರೆ ಯಾವ, ಅವುಗಳ ಒಂದು ಪಟ್ಟಿಯನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೊಡಮಾಡ್ತಾರೆ. ಅವು ಯಾವುವು ಅಂತಂದರೆ, ಬ್ಯಾಂಕರ್ಸ್ ಲೀಗಲ್ ಆಬ್ಲಿಗೇಷನ್ ಟು ಆನರ್ ಹಿಸ್ ಕಸ್ಟಮರ್ ಚೆಕ್ಸ್, ಬ್ಯಾಂಕರ್ಸ್ ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಕಸ್ಟಮರ್ಸ್ ಅಕೌಂಟ್, ಬ್ಯಾಂಕರ್ಸ್ ರೈಟ್ ಆಫ್ ಲೀನ್, ಬ್ಯಾಂಕರ್ಸ್ ರೈಟ್ ಆಫ್ ಸೆಟ್ ಆಫ್ ಆರ್ ಬ್ಯಾಂಕರ್ಸ್ ರೈಟ್ ಟು ಕಂಬೈನ್ ಅಕೌಂಟ್ಸ್, bankers right to charge compound interest, incidental charges, commission, etc. And apart from that, bankers obligation right regarding appropriation of payments, bankers obligation and right to garnish order. 8th one, bankers and law of litigation. And 9th one, bankers right not to produce books of accounts under the Bankers Evidence Act 1891. ಸೊ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಗ್ರಾಹಕನ ಚೆಕ್ಕುಗಳನ್ನು ಗೌರವಿಸುವ ಹೊಣೆಗಾರಿಕೆ, ಎರಡನೇದಾಗಿ ಗ್ರಾಹಕನ ಖಾತೆಯ ವಿವರಗಳನ್ನು ರಹಸ್ಯವಾಗಿಡುವ ಹೊಣೆಗಾರಿಕೆ, ಮೂರನೇದಾಗಿ ಬ್ಯಾಂಕರ್ನ ಸಾಮಾನ್ಯ ಸ್ವಾಧೀನತಾ ಹಕ್ಕು, ನಾಲ್ಕನೇದಾಗಿ ಗ್ರಾಹಕನ ಖಾತೆಗಳನ್ನು ಹೊಂದಾಯಿಸುವ ಹಕ್ಕು ಅಥವಾ ಕೂಡಿಸುವ ಹಕ್ಕು, ಐದನೇದಾಗಿ ಬಡ್ಡಿ ಮತ್ತು ಕಮಿಷನ್ ವಸೂಲಿ ಮಾಡುವ ಹಕ್ಕು, ಆರನೇದಾಗಿ ವಿನಿಯೋಗದ ಹಕ್ಕು, ಏಳನೇದಾಗಿ ಸ್ಥಗಿತಾದೇಶ ಮತ್ತು ಅದರಿಂದ ಗ್ರಾಹಕನ ಖಾತೆ ಮೇಲಾಗುವ ಪರಿಣಾಮ, ಎಂಟನೇದಾಗಿ ಕಾಲಾವಧಿ ಮಿತಿಯ ಕಾನೂನು, ಮತ್ತು ಒಂಬತ್ತನೇದಾಗಿ ಗ್ರಾಹಕನೊಡನೆ ಮಾಡಿದ ವ್ಯವಹಾರಗಳ ಬಗ್ಗೆ ಚೊಕ್ಕಟ ದಾಖಲೆ ಇಡುವ ಹೊಣೆಗಾರಿಕೆ. ಸೊ ಇವೆಲ್ಲವೂ ಕೂಡ ಏನು ಅಂತಂದರೆ ವಿಶೇಷ ಹೊಣೆಗಾರಿಕೆ ಮತ್ತು ಹಕ್ಕುಗಳಂತೇಳಿ ಕರಿತೀವಿ. ಸೊ ಅದರಲ್ಲಿ ನಾನಿವತ್ತು ಚರ್ಚೆ ಮಾಡ್ತಕ್ಕಂತಹ ಮೊದಲನೇ ಹೊಣೆಗಾರಿಕೆ, ವಿಶೇಷ ಹೊಣೆಗಾರಿಕೆ ಮತ್ತು ಹಕ್ಕು ಯಾವುದು ಅಂತಂದರೆ, ಬ್ಯಾಂಕರ್ಸ್ ಲೀಗಲ್ ಆಬ್ಲಿಗೇಷನ್ ಟು ಆನರ್ ಹಿಸ್ ಕಸ್ಟಮರ್ಸ್ ಚೆಕ್ಸ್ ಅಂತೇಳಿ ಕರಿತೀವಿ. ಸೊ ಕನ್ನಡದಲ್ಲಿ ಹೇಳುವುದಾದರೆ ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ, ಗ್ರಾಹಕನ ಚೆಕ್ಕುಗಳನ್ನು ಗೌರವಿಸುವ ಹೊಣೆಗಾರಿಕೆ ಅಂತೇಳಿ ಕರಿತೀವಿ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಈ ಒಂದು ಮೊದಲನೆಯ ವಿಶೇಷ ಹೊಣೆಗಾರಿಕೆ ಮತ್ತು ಹಕ್ಕುಗಳನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡೋಣ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತು, ಗ್ರಾಹಕರ ಚೆಕ್ಕುಗಳನ್ನು ಏನು ಮಾಡೋದು ಅಂತಂದರೆ ಗೌರವಿಸುವುದು ಅಂತಂದರೆ ಏನು? ಒಬ್ಬ ಗ್ರಾಹಕ ಏನು ಮಾಡ್ತಾನೆ ಅಂದರೆ, ತಾನು ಮಾಡಿರ್ತಕ್ಕಂಥ ಉಳಿತಾಯಗಳನ್ನು ಠೇವಣಿ ರೂಪದಲ್ಲಿ ಬ್ಯಾಂಕ್ನಲ್ಲಿ ಇರಿಸ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಠೇವಣಿಗಳನ್ನು ಮರುಪಾವತಿ ಪಡಿಬೇಕಾಗಿತ್ತು ಅಂತಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡ್ತಾನೆ. ಸೊ ಅದರಲ್ಲಿ ಏನಾಗಿರ್ಬೋದು ಅಂತಂದರೆ ಚೆಕ್ ಕೂಡ ಒಂದಾಗಿರ್ಬೋದು. ಸೊ ಆ ರೀತಿಯಾಗಿರ್ತಕ್ಕಂಥ ಚೆಕ್ಕನ್ನು ಗೌರವಿಸಬೇಕಾಗಿತ್ತು ಅಂತಂದರೆ ಒಬ್ಬ ಬ್ಯಾಂಕರ್ ಏನು ಮಾಡಬೇಕು ಅಂತಂದರೆ ಯಾವೆಲ್ಲ ನಿಬಂಧನೆಗಳನ್ನು ಏನು ಮಾಡಬೇಕು ಅಂತಂದರೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ನಾವೇನು ಮಾಡ್ತೀವೋ
ಕೂಲಂಕಷವಾಗಿ ಈ ಕೆಲವೊಂದು ನಿಬಂಧನೆಗಳನ್ನು ಏನು ಮಾಡ್ತೇವೆ ಅಂತಂದ್ರೆ ನಾವು ಅಧ್ಯಯನ ಮಾಡ್ತೇವೆ. ಮೊದಲೇದು ಯಾವುದು ಅಂತಂದ್ರೆ ದ ಚೆಕ್ ಮಸ್ಟ್ ಬಿ ಪ್ರಾಪರ್ಲಿ ಡ್ರಾನ್. ಒಂದು ಚೆಕ್ ಏನಾಗಬೇಕು ಅಂತಂದರೆ ಸುವ್ಯವಸ್ಥಿತವಾಗಿ ಬರೆದಿರಬೇಕು. ಸೊ ಸುವ್ಯವಸ್ಥಿತವಾಗಿ ಬರೆದಿರಬೇಕು ಅಂತಂದರೆ ಏನರ್ಥ, ಒಂದು ಚೆಕ್ಕನ್ನು ಯಾವ ರೀತಿಯಾಗಿ ಬರೀಬೇಕು, ಸೊ ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅಂತಂದರೆ ದ ಇಂಡಿಯನ್ ನೆಗೋಷಿಯಬಲ್ ಆ್ಯಕ್ಟ್ ಅಂತ ಕರಿತೀವಿ. ಸೆಕ್ಷನ್ 31 ದ ಇಂಡಿಯನ್ ನೆಗೋಷಿಯಬಲ್ ಆ್ಯಕ್ಟ್ 1881 ಸೆಕ್ಷನ್ 31 ಏನು ಮಾಡ್ತದೆ ಅಂತಂದರೆ ಒಂದು ಚೆಕ್ಕನ್ನು ಯಾವ ರೀತಿಯಾಗಿ ಬರೀಬೇಕು, ಅದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅಂತಂದರೆ ಹೇಳ್ತದೆ. ಆ ಎಲ್ಲ ನಿಬಂಧನೆಗಳನ್ನು ಕೂಡ ಏನು ಮಾಡಬೇಕು, ನೀವು ಪಾಲಿಸಬೇಕಾಗ್ತದೆ. ಆ್ಯಸ್ ಯು ಬೀಯಿಂಗ್ ದ ಬ್ಯಾಂಕರ್ ಯು ನೀಡ್ ಟು ಗೋ ಥ್ರೂ all the essential legal requirements, legal provisions which have been given by the Indian Negotiable Act 1881. The section 31 clearly states the legal provisions with respect to the filling of the check. All those legal provisions must be go through by a banker. ಎರಡನೇದು ಯಾವುದು ಅಂತಂದರೆ the check must be presented for payment within a reasonable time after its date of issue ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟು. ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತಂದರೆ ಇದಕ್ಕೆ ಒಂದು ಚೆಕ್ಕಿನ ಮೇಲೆ ಹಣವನ್ನು ಮರುಪಾವತಿ ತೆಗೆದುಕೊಳ್ಬೇಕಾದ್ರೆ ನಿಗದಿತ ಮತ್ತು ಯೋಗ್ಯವಾದ ಅವಧಿಯ ಒಳಗಾಗಿ ಏನು ಮಾಡಬೇಕು ಅಂತಂದರೆ ಪಾವತಿಸಿಕೊಳ್ಳಬೇಕು ಅಂತ ಹೇಳ್ತೇವೆ. ಸೊ ನಿಗದಿತ ಅವಧಿ ಅಥವಾ ಯೋಗ್ಯವಾದಂಥ ಸಮಯ ಅನ್ನುವಂಥದ್ದು ಏನು ಮಾಡೋದಿಲ್ಲ ಅಂತಂದರೆ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಕಾಯ್ದೆ ಏನು ಮಾಡೋದಿಲ್ಲ ಅಂತಾರೆ, ಹೇಳೋದಿಲ್ಲ. ಅದಕ್ಕೇನಾಗಬೇಕು ಅಂದರೆ ಯಾವುದೇ ಒಬ್ಬ ಕಕ್ಷಿ ನಿಮಗೆ ಚೆಕ್ಕನ್ನು ಕೊಟ್ಟ ಅಂತಂದರೆ ಆ ಚೆಕ್ಕನ್ನು ನಾವು ಏನು ಮಾಡಬೇಕು ಅಂತಂದರೆ ಕೊಟ್ಟಿನ ದಿನಾಂಕದಿಂದ ಹಿಡಿದು 6 ತಿಂಗಳೊಳಗಾಗಿ ಏನು ಮಾಡಬೇಕು ಅಂತಂದರೆ ಆ ಚೆಕ್ಕನ್ನು ಬ್ಯಾಂಕಿನ ಮುಂದೆ ಇಟ್ಟು ಅದರ ಮೇಲೆ ಏನು ಮಾಡಬೇಕು ಅಂದರೆ ಹಣವನ್ನು ಪಾವತಿ ತೆಗೆದುಕೊಳ್ಬೇಕು. ಅದಷ್ಟೇ ಅಲ್ಲದೆ ಮುದ್ದತಿ ದಿನಾಂಕ ಅನ್ನುವಂಥದ್ರಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಆ ಚೆಕ್ಕಿನಲ್ಲಿ ಬರೆದಿರ್ತಾರೆ. ಆ ಮುದ್ದತಿ ದಿನಾಂಕಕ್ಕಿಂತ ಮೊದಲು ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಆ ಚೆಕ್ಕಿನ ಹಣವನ್ನು ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂದರೆ ಗ್ರಾಹಕನಿಗೆ ಮರುಪಾವತಿಸಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಳಬಹುದು. ದಟ್ ಈಸ್ ವೈ the payment on the check must be taken within 6 months of time from the date of the issue, and if any kind of the due date has been mentioned on the check till you are not going to reach the due date, till that time you are not going to get the payment on the check. Okay, ಮೂರನೇದು ಯಾವುದು ಅಂತಂದರೆ there must be sufficient balance to the credit of customers account. ಅಂತಂದರೆ ಏನು, ಗ್ರಾಹಕನ ಒಂದು ಖಾತೆಯಲ್ಲಿ ಏನಾಗಿರಬೇಕು ಅಂತಂದರೆ ಸಮರ್ಪಕವಾಗಿರ್ತಕ್ಕಂಥ ಒಂದು ಹಣ ಅನ್ನುವಂಥದ್ದು ಇರಬೇಕು. ಸೊ ಹಿಂಗಂತಂದರೆ ಏನು, ಯಾವಾಗ ಒಬ್ಬ ಗ್ರಾಹಕ ಏನು ಮಾಡ್ತಾನೆ ಅಂತಂದರೆ ಒಂದು ಚೆಕ್ಕನ್ನು ಹೋಗ್ಬಿಟ್ಟು ಬ್ಯಾಂಕರ್ ಮುಂದೆ ಇಡ್ತಾನೆ, ಅವಾಗ ಏನು ಮಾಡಬೇಕು ಅಂತಾರೆ ಬ್ಯಾಂಕರ್ ಏನು ಮಾಡಬೇಕು, ಆ ಒಂದು ಯಾವ ಖಾತೆಯಿಂದ ನೀವು ಹಣವನ್ನು ಮರುಪಾವತಿ ಮಾಡ್ತಾ ಇದ್ದೀರಿ ಆ ಒಂದು ಖಾತೆಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಒಂದು ಹಣ ಅನ್ನುವಂಥದ್ದು ಇದೆಯೋ ಇಲ್ಲವೋ ಅನ್ನೋದನ್ನು ಏನು ಮಾಡಬೇಕಂದ್ರೆ ನೀವು ವೀಕ್ಷಣೆಯನ್ನು ಮಾಡಬೇಕು. ಸೊ ಇರದೇ ಇದ್ದರೆ ಏನು ಮಾಡಬೇಕು ಅಂದರೆ ಆ ಚೆಕ್ಕನ್ನು ನೀವೇನು ಮಾಡಬೇಕು ಅಂದರೆ ಡಿಸಾನರ್ ಮಾಡಬೇಕು. ಆ ಚೆಕ್ಕನ್ನು ಏನು ಮಾಡಬೇಕಂದ್ರೆ ನೀವು ಡಿಸಾನರ್ ಮಾಡಬೇಕು. ಅಷ್ಟೇ ಅಲ್ಲದೆ ಕೆಲವೊಂದು ಸರಿ ಏನಾಗ್ತದೆ ಅಂದರೆ ಬೆಸ್ಟ್ ಎಕ್ಸಾಂಪಲ್ಲು, ನಿಮ್ಮ ಒಂದು ಚೆಕ್ಕನ್ನು ನೀವು ಎಷ್ಟು ಹಣವನ್ನು ಸಂದಾಯ ಮಾಡಬೇಕು ಅಂದರೆ 5 ಲಕ್ಷ ರೂಪಾಯಿ ಸಂದಾಯ ಮಾಡಬೇಕಾಗಿರ್ತದೆ. ಆವಾಗ ಆ ಒಂದು ಗ್ರಾಹಕನ ಖಾತೆಯಲ್ಲಿ ಏನಿರ್ತಾವೆ ಅಂದರೆ ಬರೀ 3 ಲಕ್ಷ ರೂಪಾಯಿ ಹಣ ಇರೋದನ್ನು ಮಾತ್ರ ನಾವು ನೋಡ್ತೀವಿ. ಅವಾಗ ಏನು ಮಾಡಲಿಕ್ಕೆ ಬರೋದಿಲ್ಲ, ಒಬ್ಬ ಬ್ಯಾಂಕರನ್ನು ಅರ್ಧ ಹಣವನ್ನು ಮಾತ್ರ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡುವುದೇ ಆದರೆ ಏನು ಮಾಡಬೇಕಂದ್ರೆ ಪೂರ್ಣ ಹಣವನ್ನು ಪಾವತಿ ಮಾಡಬೇಕು. ಇಲ್ಲ ಅಂತಂದರೆ ಆ ಒಂದು ಚೆಕ್ಕನ್ನು ಏನು ಮಾಡಬೇಕು ಅಂತಂದರೆ ಅಲ್ಲಿಗಿಡಬೇಕು, ಡಿಸಾನರ್ ಕೂಡ ಮಾಡಬೇಕು. ಸೊ ನಾಲ್ಕನೇದು ಯಾವುದು ಅಂತಂದರೆ ಬ್ಯಾಂಕರ್ ಹ್ಯಾಸ್ ಟು ಗಿವ್. Okay, speaking about the third important element, always there must be sufficient funds in the customers' accounts at all the times so as to make the payment in full. And if there is no sufficient funds,
in the customer's account, then straightforward the banker can dishonor the check, and in no case banker needed to take a risk so as to make the payment in part or partial payment should be avoided by the banker at all the times. ನಾಲ್ಕನೇದಾಗಿ ಹೇಳಬೇಕು ಅಂತಂದರೆ ಬ್ಯಾಂಕರ್ ಹ್ಯಾಸ್ ಟು ಗಿವ್ ಪ್ರಾಪರ್ ನೋಟಿಸ್ ಇನ್ ಕೇಸ್ ಆಫ್ ಇನ್ಸಫಿಷಿಯೆಂಟ್ ಫಂಡ್ಸ್. ಯಾವಾಗ ಒಬ್ಬ ಗ್ರಾಹಕನ ಒಂದು ಖಾತೆಯಲ್ಲಿ ಅಸಮರ್ಪಕ ಹಣ ಅನ್ನುವಂಥದ್ದು ಇರ್ತದೆ, ಅವಾಗ ಏನು ಮಾಡಬೇಕು ಅಂತಂದರೆ ಗ್ರಾಹಕನಿಗೆ ಏನು ಕಳಿಸ್ಬೇಕು, ಸೂಚನೆಗಳನ್ನು ಕಳಿಸಬೇಕು. ಸೊ ಇದು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗ ಒಬ್ಬ ಬ್ಯಾಂಕರ್ ಏನು ಮಾಡ್ತಾನಂತಂದರೆ ಗ್ರಾಹಕನಿಗೆ ಹಣವನ್ನು ಸಂದಾಯ ಮಾಡಲಿಕ್ಕೆ ಹೋಗ್ತಾನೆ, ಅವಾಗೇನಿರಬೇಕಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಹಣ ಇರಬೇಕು. ಅದರಲ್ಲಿ ಆ ಹಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮರ್ಪಕತೆ ಅನ್ನುವಂಥದ್ದು ಕಡಿಮೆ ಕಂಡು ಬಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸೂಚನೆಗಳ ಹೊರಡಿಸುವುದರ ಮೂಲಕ ಗ್ರಾಹಕನ ಗಮನಕ್ಕೆ ತರಬೇಕು. ಒಂದು ವೇಳೆ ಗ್ರಾಹಕನಿಗೆ ಗಮನಕ್ಕೆ ತರದೇನೆ ಆ ರೀತಿಯಾಗಿರ್ತಕ್ಕಂಥ ಚೆಕ್ಕನ್ನು ಡಿಸಾನರ್ ಮಾಡಿದರೆ ಅವಾಗ ಹೊಣೆಗಾರಿಕೆ ಅನ್ನೋದು ಯಾರು ಉದ್ಭವ ಆಗ್ತದೆ ಅಂತಂದರೆ ಒಬ್ಬ ಬ್ಯಾಂಕರ್ದು ಉದ್ಭವ ಆಗ್ತದೆ ಅನ್ನೋದನ್ನು ಮಾತನ್ನು ನಾವು ಹೇಳ್ಬೋದು. ಓಕೆ, ಆ್ಯಸ್ ಐ ಹ್ಯಾವ್ ರೈಟ್ಲಿ ಸೇಯಿಂಗ್ ದ್ಯಾಟ್ when a banker is going to make the payment on the check, by that time he has to see whether there is a sufficiency of the funds in the customer's account or not. If the funds are insufficient in the customer's account, by that time the banker cannot straightforward dishonor the check. He has to take precautions, he has to take a sufficient steps so that the prior notice must be given to the concerned customers with respect to the insufficiency of the funds, and later he can dishonor the check also. So that kind of a care must be taken by the banker at all the times. Okay, ಐದು ಹೇಳಬೇಕು ಅಂತಂದರೆ funds must be properly applicable to the payment of the check. ಓಕೆ, ಇದೇನು ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ನೀವು ಚೆಕ್ಕನ್ನು ಮರುಪಾವತಿ ಮಾಡ್ತಾ ಇದ್ದರೆ ಅವಾಗ ಏನು ಮಾಡಬೇಕು ಅಂತಂದರೆ ಆ ಖಾತೆಯಲ್ಲಿರ್ತಕ್ಕಂತಹ ಏನು ಮಾಡಬೇಕು, ಹಣವನ್ನು ಸದ್ಬಳಕೆ ಮಾಡ್ಕೋಬೇಕು. ಸೊ ಹಿಂಗಂತಂದರೆ ಏನು ಅಂತಂದರೆ ಯಾವಾಗ ಒಬ್ಬ ಬ್ಯಾಂಕರ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಗ್ರಾಹಕನಿಗೆ ಚೆಕ್ಕನ್ನು ಮರುಪಾವತಿ ಮಾಡ್ತಾ ಇದ್ದಾನೆ, ಅವಾಗ ಏನು ಮಾಡಬೇಕು, ಆ ಗ್ರಾಹಕನ ಖಾತೆಯಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆಯೋ ಇಲ್ಲವೋ ಅನ್ನೋದನ್ನು ಏನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೋಡಬೇಕು. ಅಷ್ಟೇ ಅಲ್ಲದೆ ಆ ಚೆಕ್ಕು ಯಾವ ಖಾತೆಗೆ ಬಂದಿದೆ ಅದೇ ಖಾತೆಯಿಂದ ಏನು ಮಾಡಬೇಕು ಅಂತಂದರೆ ಆ ಚೆಕ್ಕಿನ ಮೇಲೆ ಏನು ಮಾಡಬೇಕು, ಹಣವನ್ನು ಸಂದಾಯ ಮಾಡಬೇಕು. ಸೊ ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ ಒಂದು ಟ್ರಸ್ಟಿನ ಚೆಕ್ ಬಂದಿರ್ತದೆ, ಟ್ರಸ್ಟಿ ಏನು ಮಾಡ್ತಾನೆ ಅಂದರೆ ತನ್ನ ವೈಯಕ್ತಿಕ ಚೆಕ್ಕನ್ನು ಕೊಟ್ಬಿಡ್ತಾನೆ. ಅವಾಗ ಆ ಟ್ರಸ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ಪೇಮೆಂಟನ್ನು ಟ್ರಸ್ಟ್ ಅಕೌಂಟಿಂದ ಮಾಡಲಿಕ್ಕೆ ಬರೋದಿಲ್ಲ. ಟ್ರಸ್ಟಿ ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ಟ್ರಸ್ಟಿ ಖಾತೆಯಿಂದ ಏನು ಮಾಡಬೇಕು ಅಂತಂದರೆ ಹಣವನ್ನು ಸಂದಾಯ ಮಾಡಬೇಕು. ಓಕೆ, ಸ್ಪೀಕಿಂಗ್ ಅಬೌಟ್ ಇನ್ ಇಂಗ್ಲೀಷ್, as we know that when any kind of the payment of the check are going to be made, the first precaution is that the banker has to check whether there is a credit balance in respect of the customer's account is there or not. That is first important thing. And from whom the check has been came with respect to that particular customer account, only you need to make the payment of the check. And there is a possibility that, say for example, the trustee has issued the check in his own name so as to get the payment, and the banker cannot use the account of the check, account of the trust, so as to make the payment of the individual check of the trustee. Why? Because the check has been given by the trustee and the payment to the trustee has to be made from the trustee's account only, and banker in no case is going to use the trust account so as to make the payment to the trustee. Okay, ಆರನೇದು ಯಾವುದು ಅಂತಂದರೆ there must not be legal bar preventing the payment of the check. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಪಾವತಿ ಮಾಡ್ತಾ ಇದ್ದರೆ ಅದರ ಮೇಲೆ ಏನಾಗಿರಬಾರ್ದು ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಬಂಧನೆಗಳಿರಬಾರ್ದು. ಸೊ ನಿಬಂಧನೆಗಳು ಅಂತಂದರೆ ಕೆಲವೊಂದು ಸರಿ ಏನಾಗ್ತದೆ ಅಂತಂದರೆ ಆ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಖಾತೆಯಿಂದ
ಹಣ ಪಾವತಿ ಮಾಡಬಾರ್ದು ಅನ್ನುವಂಥದ್ದು ಏನಾಗಿರ್ತದೆ ಅಂತಂದರೆ ನ್ಯಾಯಾಲಯದಿಂದ ಆಜ್ಞೆ ಆಗಿರ್ಬೋದು, ಅಥವಾ ಕೆಲವೊಂದು ಸರಿ ಏನಾಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿದವ್ರು ಏನು ಮಾಡಿರ್ತಾರೆ ಅಂತಂದರೆ ಒಂದು ಆದೇಶವನ್ನು ಪಾಲಿಸಿರ್ತಾರೆ, ಆದೇಶವನ್ನು ಹೊರಡಿಸಿರ್ತಾರೆ. ಸೊ ಈ ಎರಡು ಸನ್ನಿವೇಶಗಳಲ್ಲಿ ಏನಾಗೋದಿಲ್ಲ ಅಂತಂದರೆ ಒಬ್ಬ ಬ್ಯಾಂಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಾಹಕರ ಚೆಕ್ಕನ್ನು ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನು ಮಾತನ್ನು ನಾವು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ, ವೆನ್ ದೇರ್ ಈಸ್ ಎನಿ ಕೈಂಡ್ ಆಫ್ ದ ಲೀಗಲ್ ಬಾರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಇಂಪೋಸ್ಡ್ either by the court of law or either by the income tax authorities, by that time the banker has to take care so as to make the payment. Why? Because sometimes the court has passed the garnishing order so as to prevent the payment of the check. That has to be taken into account by the banker, and sometimes some orders have been passed by the income tax authorities so as to earmark the particular customer account. In that case, the banker should prevent himself so as to make the payment of the check. Okay, ಏಳನೇದು ಯಾವುದು ಅಂತಂದರೆ ಬ್ಯಾಂಕರ್ಸ್ obligation to honor check of his customer with the credit balance also applies to the checks drawn by him against the overdraft. ಏನಾಗಿರ್ಬೋದು ಅಂತಂದರೆ ಬ್ಯಾಂಕರ್ ಏನು ಮಾಡ್ಬೋದು, ಒಬ್ಬ ಗ್ರಾಹಕನ ಕ್ರೆಡಿಟ್ ಬ್ಯಾಲೆನ್ಸಿಂದ ಏನಾಗ್ಬೋದು ಅಂತಂದರೆ ಕೆಲವೊಂದು ಸರಿ ಆ ರೀತಿಯಾಗಿರ್ತಕ್ಕಂಥ ಒಂದು ಚೆಕ್ಕನ್ನು ಮರುಪಾವತಿ ಮಾಡ್ಬೋದು, ಅಥವಾ ಓವರ್ ಡ್ರಾಫ್ಟ್ ಅಕೌಂಟಿದ್ದು ಕೂಡ ಏನಾಗ್ಬೋದು ಅಂತಂದರೆ ಹಣವನ್ನು ಮರುಪಾವತಿ ಮಾಡ್ಬೋದು. ಹಾಗಂತಂದರೆ ಏನರ್ಥ, ಬ್ಯಾಂಕರು ಯಾವಾಗ ಚೆಕ್ಕನ ಹಣವನ್ನು ಮರುಪಾವತಿ ಮಾಡ್ತಾ ಇದ್ದಾನೆ, ಮೊಟ್ಟ ಮೊದಲದಾಗಿ ಏನು ಮಾಡಬೇಕು, ಒಬ್ಬ ಗ್ರಾಹಕನ ಖಾತೆಯಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡಬೇಕು. ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಗ್ರಾಹಕರು ಏನು ಮಾಡ್ತಾ ಇರ್ತಾರೆ, ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಅವರು ಆ ಒಂದು ಬ್ಯಾಂಕ್ನಲ್ಲಿ ಏನಾಗಿರ್ಬೋದು ಅಂದರೆ ಚಾಲ್ತಿ ಖಾತೆಯನ್ನು ತೆರೆದಿರ್ಬೋದು. ಆ ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂದರೆ ಓವರ್ ಡ್ರಾಫ್ಟ್ ಫೆಸಿಲಿಟಿನ ತೊಗೋತಾರೆ, ಓವರ್ ಡ್ರಾಫ್ಟ್ ಸೌಲಭ್ಯನ ತೊಗೋತಾರೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಸಾಲ ಪಡಿತಕ್ಕಂಥ ಒಂದು ಸೌಲಭ್ಯ. ಅವಾಗ ಏನಾಗ್ಬೋದು ಅಂತಂದರೆ ಆ ಓವರ್ ಡ್ರಾಫ್ಟಲ್ಲಿ ಏನು ಮಾಡ್ತಾರೆ, ಒಂದು ಗರಿಷ್ಠ ಮಿತಿಯನ್ನು ಕೊಡ್ತಾರೆ. ಅಷ್ಟರವರೆಗೂ ಕೂಡ ನೀವೇ ಮಾಡ್ಬೋದು ಅಂತಾರೆ, ಅಷ್ಟು ಮೊತ್ತದವರೆಗೂ ಕೂಡ ನೀವೇ ಮಾಡ್ಬೋದು ಅಂದರೆ ಸಾಲವನ್ನು ಪಡಿಬಹುದು. ಅವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಚೆಕ್ ಅನ್ನುವಂಥದ್ದು ಬಂದರೆ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ, ಖಾತೆಯ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಹಣ ಇಲ್ಲದೇ ಇದ್ದರೆ ಅವಾಗ ಏನು ಮಾಡ್ಬೋದು, ಒಬ್ಬ ಬ್ಯಾಂಕರ್ ಏನು ಮಾಡ್ಬೋದು ಅಂತಂದರೆ ಓವರ್ ಡ್ರಾಫ್ಟ್ ಖಾತೆಯನ್ನು ಕೂಡ ಬಳಸಿಕೊಂಡು ಆ ರೀತಿಯಾಗಿರ್ತಕ್ಕಂಥ ಚೆಕ್ಕನ್ನು ಏನು ಮಾಡ್ಬೋದು ಅಂದರೆ ಮರುಪಾವತಿ ಮಾಡ್ಬೋದು ಅನ್ನುವಂಥ ಅಂಶವನ್ನು ನಾವು ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಥಿಂಗ್ ಇಸ್ ದ್ಯಾಟ್ bankers' obligation to honor the checks does not apply to the checks drawn against the uncleared checks or bills. ಕೆಲವೊಂದು ಏನಾಗಿರೋದಿಲ್ಲ ಅಂತಂದರೆ ಕೆಲವೊಂದಿಷ್ಟು ಚೆಕ್ ಮತ್ತು ಬಿಲ್ ಏನಾಗಿರೋದಿಲ್ಲ ಅಂತಂದರೆ ಖಾತೆಗೆ ಜಮೆ ಆಗಿರೋದಿಲ್ಲ. ಸೊ ಅವಾಗ ಅಷ್ಟು ಬಿಲ್ಲು ಮತ್ತು ಏನಾಗಿರೋದಿಲ್ಲ ಅಂದರೆ ಚೆಕ್ಕು ಎಲ್ಲಿವರೆಗೂ ಬಂದು ಖಾತೆಗೆ ಜಮೆ ಆಗಿರೋದಿಲ್ಲ ಅಲ್ಲಿವರೆಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತಂದರೆ ಆ ಒಂದು ಚೆಕ್ಕಿನ ಮೇಲೆ ಪೇಮೆಂಟನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಜಮೆ ಆಗದೇ ಇರತಕ್ಕಂತಹ ಬಿಲ್ಲು ಮತ್ತು ಚೆಕ್ಗಳು ಎಲ್ಲಿವರೆಗೂ ಖಾತೆಗೆ ಬಂದುಬಿಟ್ಟು ಜಮೆ ಆಗೋದಿಲ್ಲ ಅಲ್ಲಿವರೆಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲಿವರೆಗೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಚೆಕ್ಕನ್ನು ಸಂಪೂರ್ಣವಾಗಿ ಪಾವತಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವೊಂದು ಸಣ್ಣ ಆಗಿರ್ಬೋದು ಅಂತಂದರೆ ಜಮೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆ ಖಾತೆಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಒಂದು ಹಣ ಅನ್ನುವಂಥದ್ದು ಇರಬಹುದು. ಸೊ ಅದಕ್ಕೆ ಜಮೆ ಆಗದ ಚೆಕ್ಕು ಅಥವಾ ಬಿಲ್ಲುಗಳು ಎಲ್ಲಿವರೆಗೂ ಬಂದು ಖಾತೆಗೆ ಜಮೆ ಆಗೋದಿಲ್ಲ ಅಲ್ಲಿವರೆಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತಾರೆ ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ಕನ್ನು ಏನು ಮಾಡೋಕ್ಕೆ ಬರೋಂಗಿಲ್ಲ, ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ ಸಮ್ ಆಫ್ ದ ಚೆಕ್ಸ್ ಆ್ಯಂಡ್ ಬಿಲ್ ಆಫ್ ಎಕ್ಸ್ಚೇಂಜಸ್ ಹ್ಯಾವ್ ಬಿನ್ ಗಿವನ್ so as to credit to the account, but the thing is that those checks and the bill of exchange have not been credited to the customer's account. Due to that reason there is a insufficiency of the funds in respect of the customer's accounts. By that time the banker cannot make payment on the check. Why? Because until and unless the uncleared check and the bill of exchanges are not going to be credited to the account, it may so happens that the customer's account may show insufficiency of the funds. That is why the banker has to see that until unless
the uncleared checks and the bills are not going to be credited, are not going to be cleared, he cannot make the payment of the check. So, okay, this is the discussion on the first element. Please go through the discussion. With this, I am going to conclude the discussion. Thank you.